ವೆಲ್ಕಮ್ ದಿ ವೆಲ್ಕಮ್ ಕನ್ನಡ ಲೋನ್ ವುಲ್ಫ್ ಟ್ರೇಡರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಿಟ್ಕಾಯ್ನಲ್ಲಿ ಸೆಲ್ ಪೊಸಿಷನ್ ತೊಗೊಂಡಿದ್ದೀನಿ. ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡಿದ್ದೀನಿ ಅಂದರೆ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್ 61,926 ಲೆವೆಲ್ಸಲ್ಲಿ ಸೆಲ್ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಬಂದು ಹೆಚ್ಚು ಕಡಿಮೆ 62,150 ಲೆವೆಲ್ಸ್ ಹತ್ರ. ಹಾಗೆಯೇ ಟಾರ್ಗೆಟ್ ಬಂದು 61,500 ಲೆವೆಲ್ಸಲ್ಲಿ. ಈ ಟ್ರೇಡಲ್ಲಿ ನಮ್ಮದು ರಿಸ್ಕ್ ಬಂದು $450. ಹಾಗೆಯೇ ಪ್ರಾಫಿಟ್ ಆಯಿತು ಅಂದರೆ $850. ಕರೆಂಟ್ಲಿ $54 ಲಾಸಲ್ಲಿ ನಡೀತಾ ಇದೆ ಟ್ರೇಡು ನಮ್ಮದು. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ಗೈಸ್, ಕರೆಂಟ್ಲಿ ನಮ್ಮದು ಟ್ರೇಡ್ $360 ಲಾಸಲ್ಲಿ ತೋರಿಸ್ತಾ ಇದೆ. ನಮ್ಮದು ಸ್ಟಾಪ್ ಲಾಸ್ ಹತ್ರ ಕರೆಂಟ್ಲಿ ಪ್ರೈಸ್ ಇದೆ. ನಮ್ಮದು ಸ್ಟಾಪ್ ಲಾಸ್ ಬಂದು 61,147. ಕರೆಂಟ್ಲಿ ಪ್ರೈಸ್ ಇರೋದು 62,147. ಕರೆಂಟ್ಲಿ ಪ್ರೈಸ್ ಇರೋದು 62,110. ಹೆಚ್ಚು ಕಡಿಮೆ 30 to 40 ಪಾಯಿಂಟ್ಸಿಂದ ನಮ್ಮದು ಸ್ಟಾಪ್ ಲಾಸ್ ದೂರ ಇರೋದು. ಈ ಟ್ರೇಡಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ತುಂಬ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಪ್ರೈಸು ಸ್ಟಾಪ್ ಲಾಸ್ ಹತ್ರ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ನಮ್ಮದು ಪ್ರೈಸ್. ಓಕೆ, ಸೊ ಗೈಸ್, ಈ ಟ್ರೇಡಲ್ಲಿ ನಂದು ಅರೌಂಡ್ $450 ಲಾಸ್ ಆಗಿದೆ. ಇವಾಗ ಬನ್ನಿ ಈ ಟ್ರೇಡ್ದು ಲಾಜಿಕ್ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ಗೈಸ್, ಬಿಟ್ಕಾಯಿನ್ ಆನ್ ಅ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದಂದರೆ, ನೋಡ್ಕೊಳ್ಳಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಗೈಸ್, ದಿಸ್ ಝೋನ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟು ನೋಡಿ ಸಪೋರ್ಟ್ ಆ್ಯಂಡ್ ಇಲ್ಲಿ ನೋಡಿ ಬ್ರೇಕ್ ಡೌನ್ ಆಗಿದೆ. ಸೊ ಈ ಸಪೋರ್ಟ್ ಬ್ರೇಕ್ ಆದರೆ ನೆಕ್ಸ್ಟ್ ಏನಂತ ಆ್ಯಕ್ಟ್ ಆಗುತ್ತೆ? ರೆಸಿಸ್ಟೆನ್ಸ್ ಅಂತ ಆ್ಯಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ಈ ಗ್ರೀನ್ ಕಲರ್ ಕ್ಯಾಂಡಲ್ದು ವಿಕ್ ಕಾಣ್ತಿದೆಯಲ್ಲ, ಇದು ಕ್ಲಿಯರ್ ರೆಸಿಸ್ಟೆನ್ಸ್. ಐ ಮೀನ್ ಸೆಲ್ಲರ್ಸು ಅಲ್ಲಿಂದ ಪ್ರೈಸ್ನ ಪುಷ್ ಮಾಡಿದ್ರು ಕೆಳಗಡೆ. ನೋಡಿ, ಎಕ್ಸಾಕ್ಟ್ ಈ ರೆಸಿಸ್ಟೆನ್ಸಿಂದಾನೇ ಈ ವಿಕ್ಕು ಫಾರ್ಮೇಷನ್ ಆಯಿತು. ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಇದು ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲೇನಪ್ಪ ಆಯಿತು ಅಂದರೆ, ರೀಸೆಂಟ್ ಟಾಪಿಂದ, ಓಕೆ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹೇಳಿದ್ರೆ ನೋಡಿ, ಪ್ರೈಸು ಎಕ್ಸಾಕ್ಟ್ 618 ಲೆವೆಲ್ಸಿಂದಾನೇ ಈ ರಿಜೆಕ್ಷನ್ ಬಂದಿರೋದು. ಹಾಗೆಯೇ ಈ ಗ್ರೀನ್ ಕಲರ್ ಲೈನ್ ಕಾಣ್ತಿದೆಯಲ್ಲ, ಇದ್ರ ಕೆಳಗಡೆನೆ ಕ್ಲೋಸಿಂಗ್ ಕೊಟ್ಟಿದ್ದು. ಇದು ಪಾಯಿಂಟ್ ನಂಬರ್ 3 or 4. ನೆಕ್ಸ್ಟ್ ಇನ್ನೊಂದು ಕನ್ಫರ್ಮೇಷನ್ ಏನಪ್ಪ ಆಯಿತು ಅಂದರೆ, ನೋಡಿ, ಡೋಜಿ ಕ್ಯಾಂಡಲ್, ಅದು ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಅರ್ಥ ಆಯ್ತಾ? ಇಲ್ಲಿ ಈ ರೆಡ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಇನ್ಸೈಡ್ ಕ್ಯಾಂಡಲ್ದು ಲೋ ಬ್ರೇಕ್ ಆಗ್ತಿದ್ದಂಗೆ ಟ್ರೇಡ್ ತೊಗೊಂಡೆ. ಇನ್ಸೈಡ್ ಕ್ಯಾಂಡಲ್ದು ಹೈ ನಂದು ಸ್ಟಾಪ್ ಲಾಸ್ ಆಯಿತು 1:2, ಅರೌಂಡ್ 61,500 ನಂದು ಟಾರ್ಗೆಟ್ ಇಟ್ಟೆ. ಸೊ ಟ್ರೇಡು ನಮ್ಮ ಡೈರೆಕ್ಷನಲ್ಲಿ ಹೋಗಲಿಲ್ಲ. ಈ ಕ್ಯಾಂಡಲ್ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಯಿತು, ಓಕೆನಾ? ಓಕೆ ಗೈಸ್, ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಟ್ರೇಡಿಂಗ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.